ಪ್ರತಿ 3 ವರ್ಷಕ್ಕೊಮ್ಮೆ ಬರುವಂತಹ ಈ ಮಾರಿ ಜಾತ್ರೆ ಅಥವಾ ಮಾರಿ ಹಬ್ಬ ಆಗಿರ್ಬೋದು, ಒಂದೊಂದು ಊರಲ್ಲಿ ಒಂದೊಂದು ಥರ ಆಗುತ್ತೇನೋ, ಬಟ್ ನಮ್ಮ ಊರಲ್ಲಿ ಯಾವ ರೀತಿ ಆಗುತ್ತೆ ಆ್ಯಂಡ್ ಎಷ್ಟು ವಿಭಿನ್ನವಾಗಿ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಬಟ್ ಅದಕ್ಕೂ ಮುಂಚೆ ವೆಲ್ಕಮ್ ಟು ದ ಚಾನಲ್. ನಾನು ಅಶ್ವಿನಿ. ಆ್ಯಂಡ್ ಇಲ್ಲಿ ನೀವೇ ನೋಡ್ತಿರೋ ಹಾಗೆ ಮಾರಿಯಮ್ಮನ ಎದುರುಗೊಳ್ಳಕ್ಕೆ ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಆ್ಯಂಡ್ ಆಗಲೇ ಹೇಳ್ದಂಗೆ ನಮ್ಮ ಊರಲ್ಲಿ ಮಾರಿ ಹಬ್ಬ ಸ್ವಲ್ಪ ವಿಭಿನ್ನವಾಗಿ ಆಗುತ್ತೆ. ಅದರಂತೆ ಮೊದಲನೇದಾಗಿ ಮಾರಿಯಮ್ಮನ ವಿಗ್ರಹವನ್ನ ಮರದಲ್ಲಿ ಕೆತ್ತಿ ಕಳಸದಲ್ಲಿ ಇಟ್ಟು 2 ದಿನ ಪೂಜೆ ಮಾಡಲಾಗುತ್ತೆ, ಅದು ದೈವಗಳ ಕೋಲದೊಂದಿಗೆ. ಆ್ಯಂಡ್ 2ನೇ ದಿನನೇ ಮಾರಿಯಮ್ಮನ ವಿಸರ್ಜನೆ ಮಾಡುವಂಥದ್ದು. ಆ್ಯಂಡ್ ಈ ರೀತಿ ವಿಸರ್ಜನೆ ಮಾಡೋದಕ್ಕೆ ಕಳಸದಿಂದನೇ ಮಾರಿಯಮ್ಮನ ತಲೆ ಮೇಲೆ ಹೊತ್ತು ನಡ್ಕೊಂಡೇ ಬರ್ತಾರೆ. ಅಂಡ್ ವಿಶೇಷ ಏನಪ್ಪಾ ಅಂದ್ರೆ ಈ ಮಾರಿಯಮ್ಮನ ವಿಸರ್ಜನೆ ಮಾಡಕ್ಕೆ ನಮ್ಮನೆ ದಾರಿ ಮೂಲಕನೇ ಹೋಗುವಂಥದ್ದು. ನಿಮಗೆ ಅನಿಸ್ತಿರ್ಬೋದು ಮಾರಿಯಮ್ಮ ಅಂತಿದ್ದಾಳೆ, ಇಲ್ಲಿ ಯಾಕೆ ದರ್ಶನ ಆಗೋದು ತೋರಿಸ್ತಿದ್ದಾಳೆ ಅಂತ. ಬಿಕಾಸ್ ಇಲ್ಲಿ ಮಾರಿಯಮ್ಮನ ಹೊತ್ತು ತಗೊಂಡು ಹೋಗೋರೆ ಈ ರೀತಿ ದರ್ಶನ ಪಾದ್ರಿಗಳು ಅಥವಾ ಗಣಮಗ ಅಂತಾರೆ ಅವರು. ಅದಕ್ಕೆ ಸ್ಟಾರ್ಟಿಂಗ್ ಹೇಳಿದ್ದು ನಾನು ವಿಭಿನ್ನವಾಗಿ ಆಗುತ್ತೆ ಅಂತ. ಅಂಡ್ ನಮ್ಮಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಮಾರಿಯಮ್ಮನ ಬಿಡೋ ಜವಾಬ್ದಾರಿ 2 ಗ್ರಾಮಸ್ಥರಿಗೆ ಸೇರಿದೆ. ಅದರಂತೆ ಕಳಸದಿಂದ ನಮ್ಮೂರು ಬಾಳೆಕಾನ್ ತನಕ ಬಿಡೋ ಜವಾಬ್ದಾರಿ 1 ಗ್ರಾಮಕ್ಕೆ ಸೇರಿದ್ರೆ, ಮಾರಿಯಮ್ಮನ ಕರ್ಕೊಂಡು ಹೊರಟು ಬಿಟ್ಟು ಬರೋ ಜವಾಬ್ದಾರಿ ಇನ್ನೊಂದು ಗ್ರಾಮಕ್ಕೆ ಸೇರಿರುತ್ತೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಡೀಟೇಲ್ ಆಗಿ ಹೇಳ್ತೀನಿ, ನೋಡ್ತಾ ಇರ್ತೀನಿ. ಕಳಸದಿಂದ ಮಾರಿಯಮ್ಮನ ಇನ್ನೂ ಕರ್ಕೊಂಡು ಬಂದಿರಲಿಲ್ಲ. ಅವರಿಗಾಗಿ ಪ್ರದೀಪ್ ಇಲ್ಲಿ ಎಳ್ನೀರು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಹಾಗೆ ಇವರು ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು 3 ದೈವಗಳ ಗಣ ಇದೆ, ಒಂದು ಒಂಟಿ, ಹಾಗೆ ಇನ್ನೊಂದು ಪಂಜುರ್ಲಿ, ಇನ್ನೊಂದು ಮಾರಿಯಮ್ಮ. ಅಂಡ್ ಈ 3 ಆಯುಧಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದಕ್ಕೂ ಒಂದು ಹಿನ್ನೆಲೆ ಇದೆ. ಅದರಂತೆ ಹಿಂದಿನಿಂದಲೂ ಕೂಡ ಈ ಆಯುಧದ ಭಂಡಾರವನ್ನ ಗೌಡ್ರ ಮನೆಯಲ್ಲೇ ಇಡುವಂಥದ್ದು ಅಂಡ್ ಅದನ್ನ ತೆಗೆದು ಕೊಡುವಂಥದ್ದು ನಮ್ಮ ಮನೆತನ. ಸೊ ಅದಕ್ಕಾಗಿ ಮಾವ ಹೋಗಿದ್ರು ಈ ಭಂಡಾರವನ್ನ ತೆಗೆದು ಕೊಡೋದಕ್ಕೆ. ಅಂಡ್ ಅಲ್ಲಿಂದ ತಗೊಂಡ್ ಬಂದು ಇಲ್ಲೊಂದು ಸಣ್ಣದಾಗಿ ಪೂಜೆ ಮಾಡಲಾಗುತ್ತೆ. ಪೂಜೆ ಆದ್ಮೇಲೆ ಇವ್ರು ತಗೊಳ್ಳೋಂಥದ್ದು. ಫೈನಲಿ ಮಾರಿಯಮ್ಮನ ಹೊತ್ತು ತಗೊಂಡು ಬಂದರು. ಆ್ಯಂಡ್ ಆಗಲೇ ಹೇಳ್ದಂಗೆ 2 ಗ್ರಾಮಕ್ಕೆ ಸೇರಿರುತ್ತೆ ಈ ಮಾರಿಯಮ್ಮನ ಬಿಡೋ ಜವಾಬ್ದಾರಿ ಅಂದೆ. ಸೊ ಕಳಸದಿಂದ ನಮ್ಮ ಬಾಳೆಕಾನ್ ತನಕ ಬಿಡೋ ಜವಾಬ್ದಾರಿನ ಆಗಿನ ಕಾಲದಿಂದಲೂ ಕೂಡ ಮಾವಿನಕೆರೆ ಗ್ರಾಮಸ್ಥರು ತಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿಂದ ಬಾಳೆಕಾನಿಂದ ಮಾರಿಯಮ್ಮನ ಬಿಟ್ಟು ಬರೋ ಕೊನೆಯ ಜಾಗ ಆದಂತಹ ನೇರಂಕಿ ಗ್ರಾಮದ ತನಕ ಬಿಡೋ ಜವಾಬ್ದಾರಿ ನಮ್ಮ ಮರಸಣಿಗೆ ಗ್ರಾಮದವ್ರದ್ದು. ಆ್ಯಂಡ್ ಇಲ್ಲಿ ಅದೇ ಪ್ರೊಸೀಜರ್ ನಡೀತಾ ಇರೋದು. ಮಾರಿಯಮ್ಮನ ಕೆಳಗೆ ಇಡದಂತೆ ಒಬ್ಬರು ತಲೆಯಿಂದ ನೇರವಾಗಿ ಇನ್ನೊಬ್ಬರು ತಲೆಗೆ ವರ್ಗಾಯಿಸ್ಕೊಬೇಕು. ಆ್ಯಕ್ಚುಲಿ ಇದಾಗಿದ್ದು ಬಾಳೆಕಾನ್ ಹ್ಯಾಂಡ್ ಪೋಸ್ಟಲ್ಲಿ, ನಮ್ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಅಷ್ಟೇ. ಪ್ರತಿ ವರ್ಷ ಮಾವ ಮತ್ತು ಪ್ರದೀಪ್ ಮಾತ್ರ ಬರ್ತಿದ್ರು. ಸೊ ಈ ವರ್ಷ ಇಷ್ಟ ಹತ್ರಲ್ಲ ನಾವು ಬರ್ತೀವಿ ಅಂತ ಎಲ್ಲರೂ ಬಂದ್ಬಿಟ್ಟಿದ್ವಿ. ಬಟ್ ಮಾರಿಯಮ್ಮ ನಮ್ಮನೆ ಹತ್ರ ಬರೋಷ್ಟೊತ್ತಿಗೆ ನಾವು ಎದುರುಗೊಳ್ಳೋಕೆ ಅಲ್ಲಿ ಇರಬೇಕಾಗಿತ್ತು. ಆ್ಯಂಡ್ ಇಲ್ಲಿ ನೋಡಿದ್ರೆ ಮಾರಿಯಮ್ಮನ ತಲೆ ಮೇಲೆ ಹೊತ್ತು ಟೈಮೇ ತೊಗೊಂಡಿಲ್ಲ, ತಕ್ಷಣ ಹೊರಟು ಬಿಟ್ರು. ಸೊ ನಮಗೆ ಗಾಬರಿ ಆಯಿತು. ಬಿಕಾಸ್ ನಾವು ಇಲ್ಲಿಂದ ಮನೆಗೆ ಹೋಗಬೇಕು. ಆ್ಯಂಡ್ ಮನೆಗೆ ಹೋಗಿ ಇವ್ರನ್ನ ಎದುರುಗೊಳ್ಳೋಕ್ಕೆ ಪಾನಕ ಹಣಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ರೋಡ್ ಮೇಲೆ ಬಂದು ನಿಂತ್ಬಿಡ್ಬೇಕು. ಆ್ಯಂಡ್ ಇಲ್ಲಿ ಬೇರೆ ಜನ ರಾಶಿ, ಸ್ವಲ್ಪ ನುಕ್ಕೊಂಡು ಹೋಗೋಷ್ಟೊತ್ತಿಗೆ ಕಷ್ಟ ಆಯಿತು, ಸ್ವಲ್ಪ ಗಾಬರಿನೂ ಆಯಿತು. ಇದು ಪಾನಕ, ಹಣ್ಣಕಾಯಿ, ಹಾಲು ನಮ್ಮನೆ ತನಕ ಬಂದರು.
ಸರಿಯೋ ಅವರಿಗೆಲ್ಲ ಕುಡಿಯಕ್ಕೆ ಕೊಡಿ. ಇಲ್ಲೊಬ್ರಿದ್ದಾರೆ, ಹಿಡ್ಕೊ ಹಿಡ್ಕೊ, ಕುಡಿಯಕ್ಕೆ ಕೊಡಿ. ಪ್ರಸಾದ ತಗೊಳ್ಳಿ, ಪ್ರಸಾದ ಪ್ರಸಾದ. ಇಲ್ಲ ಇಲ್ಲ ಹಾಲು ಕೊಡಿ, ಹಾಲು. ಇನ್ನೊಬ್ರಲ್ಲಿ ಇಲ್ಲ, ಕೊಡಿ ಕೊಡಿ ಪ್ರಸಾದ. ನೀರ ನೀರ ಪಾಂತನ. ಮಾರಿಯಮ್ಮನ ಕೈ ಮುಗಿದ್ಯಾ? ಈ ಕಡೆ ಬನ್ನಿ. ಓಕ್ಲಿನೂ ಮಾಡ್ಲಿಲ್ವಾ? ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಸರಿಯಾಗಿ ಕಾಣಲಿಲ್ಲ, ಬಟ್ ಡೈರೆಕ್ಟಾಗಿ ನೋಡಿದಾಗ ಒಂದು ರೀತಿ ವೈಬ್ರೇಷನ್ ಇರುತ್ತೆ ಆ್ಯಂಡ್ ನಾವು ಕೂಡ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಓಕ್ಲಿ ಮಾಡೋಕ್ಕಿರುತ್ತೆ, ಕುಡಿಯೋದಕ್ಕೆ ಪಾನಕ ಹಾಲು ಎಲ್ಲ ಕೊಡೋಕ್ಕಿರುತ್ತೆ. ಅದು ಏನು ಕೊಟ್ಟವೋ ಏನು ಬಿಟ್ವೋ ಗೊತ್ತೇ ಆಗ್ತಿಲ್ಲ. ಮಾವಂತೂ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ರು. ಆ್ಯಂಡ್ ಅವರು ಕೂಡ ಗಡಿಬಿಡಿ ಇರ್ತಾರಲ್ಲ, ಗಡಿಬಿಡಿ ಮಾಡ್ತಾರೆ. ಸೊ ನಮಗೆ ಕೈಕಾಲೇ ಆಡೋದಿಲ್ಲ ಅಂತ ಆಗಿಬಿಡುತ್ತೆ. ಆ್ಯಂಡ್ ಫೈನಲಿ ಇಷ್ಟೆಲ್ಲ ಮಾಡಿಕೊಂಡು ಮಾವ ಮತ್ತು ಪ್ರದೀಪ್ ಮಾರಿಯಮ್ಮನ ವಿಸರ್ಜನೆ ಮಾಡೋದಕ್ಕೆ ನೇರಂಕಿಗೆ ಓಮಿನಿ ತೊಗೊಂಡೇ ಹೊರಟರು. ಬಿಕಾಸ್ ನೇರಂಕಿ ಗ್ರಾಮ ನಮ್ಮನೆಯಿಂದನೇ ಆಲ್ಮೋಸ್ಟ್ 10 ಕಿಲೋಮೀಟ್ರ್ ದೂರ ಇದೆ. ಹೋಗೋಷ್ಟೊತ್ತಿಗೆ ಮಾರಿಯಮ್ಮನ ಜೊತೆಗೆ ಹೋಗ್ತಾರೆ ನಡ್ಕೊಂಡು. ಆ್ಯಂಡ್ ಬರೋಷ್ಟೊತ್ತಿಗೆ ಒಂದಿಷ್ಟು ವೆಹಿಕಲ್ಸ್ ಬೇಕಾಗುತ್ತಲ್ಲ, ಸೊ ಒಂದಷ್ಟು ಜನ ವೆಹಿಕಲಲ್ಲೇ ಹೋಗ್ತಾರೆ. ಆ್ಯಂಡ್ ಹೀಗೆ ಹೋಗ್ತಾ ದಾರಿ ಮಧ್ಯದಲ್ಲಿ ಮನೆಗಳಿದ್ರೆ ಪೂಜೆ ಪುನಸ್ಕಾರ ಹಣ್ಕ ಎಲ್ಲ ಆಗ್ತಾ ಕೊನೆಗೆ ಮಾರಿಯಮ್ಮನ ಬಿಟ್ಟು ಬರೋ ಜಾಗಕ್ಕೆ ಹೋಗ್ತಾರೆ. ಆ್ಯಂಡ್ ಫೈನಲಿ ಮಾರಿಯಮ್ಮನ ಬಿಡೋ ಜಾಗಕ್ಕೆ ಬಂದಾಯಿತು. ಆ್ಯಂಡ್ ಇಲ್ಲಿ ಅದೇ ಪ್ರೊಸೀಜರ್ ನಡೀತಾ ಇದೆ. ಮಾರಿಯಮ್ಮನ ಕೆಳಗಡೆ ಇಡ್ತಾ ಇದ್ದಾರೆ. ಆ್ಯಂಡ್ ಈ ರೀತಿ ಇಡುವಾಗ ಮುಖ ಕಾಣದಂತೆ ಇಡ್ತಾರಂತೆ. ಐ ಮೀನ್ ಈ ಕಡೆ ಇರೋರಿಗೆ ಬೆನ್ನಾಗಿರಬೇಕು. ಸೊ ಓಡಾಡ್ತಿರೋಂಥ ಜನರಿಗೆ ಮುಖ ಕಾಣಲ್ಲ. ಆ್ಯಂಡ್ ಕೆಳಗಡೆ ಇಟ್ಟ ಮೇಲೆ ಮಾರಿಯಮ್ಮನ ಶಕ್ತಿ ಕೂಡ ಕಳೆದಂತೆ ಅಂತ ಈ ಮೂಲಕ ಮಾರಿಯಮ್ಮನ ವಿಸರ್ಜನೆ ಮಾಡಲಾಗುತ್ತೆ. ಆ್ಯಂಡ್ ವಿಸರ್ಜನೆ ಮಾಡೋಷ್ಟೊತ್ತಿಗೆ ಆ ಮಾರಿ ಗಣಮಗನಿಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ, ವೈಬ್ರೇಷನ್ ಇರುತ್ತೆ ಅಂತ ಇದ್ರು ಮಾವ. ಆ್ಯಂಡ್ ಈ ರೀತಿ ಬಿಡುವಾಗ ಆ ಮಾರಿ ಗಣಮಗ ಒಂದು ಕೋಳಿಯ ಕತ್ತನ್ನು ಕುಯ್ದು ರಕ್ತನ ಕೂಡ ಕುಡಿತಿದ್ರಂತೆ ಪ್ರತಿ ವರ್ಷ. ಬಟ್ ಈ ಸರಿ ಕೋಳಿನ ಹಾಗೆ ಹಾರಿಸ್ಬಿಟ್ರಂತೆ. ಆ್ಯಂಡ್ ಫೈನಲಿ ಈ ವರ್ಷದ ಮಾರಿ ಹಬ್ಬ ಮುಗೀತು. ಸೊ ನಮ್ಮ ಭಾಗದಲ್ಲಿ ಯಾವ ರೀತಿ ಮಾರಿ ಹಬ್ಬ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಟ್ಟೆ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ವ್ಲಾಗ್ನೊಂದಿಗೆ ನೆಕ್ಸ್ಟ್ ವೀಕ್ ಸಿಗ್ತೀನಿ ಅಂತ ಹೇಳ್ತಾ ಸಿ ಯು ಸೂನ್, ಬಾಯ್. Hey!